ಡಿ.ಎಚ್.ಐ ಕೋರ್ಸ್ ಮಾಡಿದ್ರೆ ಜಾಬ್ ಸಿಗುತ್ತಾ? ಅಥವಾ ಇದು ಟೈಮ್ ವೇಸ್ಟಾ? ಈ ಕೋರ್ಸ್ ಬಗ್ಗೆ ನಿಮ್ಗೆ ಯಾರು ಕ್ಲಿಯರ್ ಆಗಿ ಐಡಿಯಾ ಕೊಟ್ಟಿರಲ್ಲ. ಸೊ ಅದಕ್ಕೋಸ್ಕರ ನಾನಿವತ್ತು ಈ ಕೋರ್ಸ್ ಬಗ್ಗೆ ಹಾನೆಸ್ಟ್ ಆಗಿ ರಿಯಾಲಿಟಿ ಹೇಳ್ಬೇಕಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನನ್ನ ಹೆಸರು ಪೂಜಾ, ನಾನು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಡಿ.ಎಚ್.ಐ ಕೋರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿ ಬಂದಿದ್ದೀನಿ. ಫಸ್ಟ್ ಮೇನ್ ಆಗಿ ತಿಳ್ಕೊಂಬಿಡೋಣ. ಡಿ.ಎಚ್.ಐ ಅಂತ ಹೇಳಂದ್ರೆ ಡಿಪ್ಲೊಮೊ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಹೇಳಿ. ಈ ವಿಡಿಯೋ ಎಸ್ಪೆಷಲಿ 10th ಅಥವಾ PU ಆದ್ಮೇಲೆ ಮೆಡಿಕಲ್ ಫೀಲ್ಡಿಗೆ ಬರಬೇಕು, ಆದ್ರೆ ನೀಟ್ ಎಕ್ಸಾಮ್ ಬರೆಯೋಕ್ಕಾಗಲ್ಲ, MBBS ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು. ನೆಕ್ಸ್ಟ್ ಕೋರ್ಸ್ ಬಗ್ಗೆ ನೋಡೋದಾದ್ರೆ, ಈ ಕೋರ್ಸ್ ಡ್ಯೂರೇಷನ್ ಬಂದು 1 to 3 ಇಯರ್ ಇರುತ್ತೆ. ಇದಕ್ಕೆ ಕ್ವಾಲಿಫಿಕೇಶನ್ ಬಂದು 10th ಅಥವಾ PUC ಆಗಿರಬೇಕು. ಈ ಕೋರ್ಸ್ ಅಲ್ಲಿ ಏನೇನ್ ಕಲಿತಾರೆ ಅಂತ ಹೇಳಿದ್ರೆ ಪಬ್ಲಿಕ್ ಹೆಲ್ತ್, ಸ್ಯಾನಿಟೈಸೇಷನ್, ಹೈಜೀನ್ ಇನ್ಸ್ಪೆಕ್ಷನ್ ಅಂಡ್ ಡಿಸೀಸ್ ಪ್ರಿವೆನ್ಷನ್ ಬೇಸಿಕ್ಸ್. ಸೊ ಮೇನ್ ಆಗಿ ಈ ಥಿಂಗ್ಸ್ ನ ಈ ಕೋರ್ಸ್ ಅಲ್ಲಿ ಹೇಳ್ಕೊಡ್ತಾರೆ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಂದ್ರೆ, ನೀವು ಸೊಸೈಟಿಯಲ್ಲಿ ಹೆಲ್ತ್ ಮೇಂಟೈನ್ ಮಾಡೋಕೆ ಹೆಲ್ಪ್ ಮಾಡ್ತೀರಾ. ಇದೆಲ್ಲ ಆದ್ಮೇಲೆ ಮೇನ್ ಕ್ವಶನ್, ಜಾಬ್ ಸಿಗುತ್ತಾ? ಸೊ ಜಾಬ್ ಪ್ರಕಾರ ನೋಡೋದಾದ್ರೆ ಅದರಲ್ಲಿ 2 ಟೈಪ್ಸ್ ಬರುತ್ತೆ, ಲೈಕ್ ಗೌರ್ಮೆಂಟ್ ಜಾಬ್ ಅಂಡ್ ಪ್ರೈವೇಟ್ ಜಾಬ್. ಅಂಡ್ ಗೌರ್ಮೆಂಟ್ ಜಾಬ್ ಅಲ್ಲಿ ನೋಡೋದಾದ್ರೆ ನೀವು ಹೆಲ್ತ್ ಇನ್ಸ್ಪೆಕ್ಟರ್ ಆಗ್ಬೋದು, ಸ್ಯಾನಿಟರಿ ಇನ್ಸ್ಪೆಕ್ಟರ್ ಆಗ್ಬೋದು, ಅಥವಾ BBMP, ಮುನ್ಸಿಪಾಲಿಟಿ ಅಥವಾ ಪಂಚಾಯತ್ ಅಲ್ಲಿ ಕೂಡ ವರ್ಕ್ ಮಾಡ್ಬೋದು. ಹಂಗೆ ಸೆಕೆಂಡ್ ಒನ್, ಪ್ರೈವೇಟ್ ಕಡೆ ನೋಡೋದಾದ್ರೆ ನೀವು ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ಬೋದು, NGOs ಅಲ್ಲಿ ಕೆಲಸ ಮಾಡ್ಬೋದು, ಸೇಫ್ಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಕೆಲಸ ಮಾಡ್ಬೋದು, ಹಾಗೆ ವಾಟರ್ ಅಂಡ್ ಸ್ಯಾನಿಟೈಸೇಷನ್ ಪ್ರಾಜೆಕ್ಟ್ಸ್ ಅಲ್ಲಿ ಕೂಡ ವರ್ಕ್ ಮಾಡ್ಬೋದು. ಇಂಪಾರ್ಟೆಂಟ್ ರಿಯಾಲಿಟಿ ಏನಂದ್ರೆ, ಗೌರ್ಮೆಂಟ್ ಜಾಬ್ ಈಸಿ ಅಲ್ವೇ ಅಲ್ಲ. ಗೌರ್ಮೆಂಟ್ ಜಾಬ್ ಆದ್ರೆ ಎಕ್ಸಾಮ್ ಬರಿಬೇಕು, ರಿಕ್ವೈರ್ಮೆಂಟ್ಗೋಸ್ಕರ ವೇಟ್ ಮಾಡಬೇಕು ಅಂಡ್ ಕಾಂಪಿಟೇಷನ್ ಕೂಡ ಫೇಸ್ ಮಾಡಬೇಕು. ಈ ಡಿಪಾರ್ಟ್ಮೆಂಟ್ ಅವ್ರಿಗೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಏನು ಜಾಬ್ ಸಿಗುತ್ತೆ, ಬಟ್ ಕಂಪೇರ್ ಟು ಆಲ್ ಕೋರ್ಸ್ ಸ್ಯಾಲ್ರಿ ಸ್ವಲ್ಪ ಕಮ್ಮಿ ಇರುತ್ತೆ. ಈ ರಿಯಾಲಿಟಿನ ನಿಮ್ಗೆ ಯಾರು ಡೈರೆಕ್ಟ್ ಆಗಿ ಹೇಳಲ್ಲ. ನೆಕ್ಸ್ಟ್ ಸ್ಯಾಲ್ರಿ ಬಗ್ಗೆ ಮಾತಾಡೋಣ. ಸ್ಯಾಲ್ರಿ ಬಗ್ಗೆ ಅಂತ ಬಂದ್ರೆ ಪ್ರೈವೇಟ್ ಅಲ್ಲಿ ನಿಮ್ಗೆ 12ರಿಂದ 20 ಸಾವಿರ ಸಿಕ್ಕರೆ, ಅದೇ ಗೌರ್ಮೆಂಟ್ ಅಲ್ಲಿ 25ರಿಂದ 40 ಸಾವಿರ ಸಿಗುತ್ತೆ. ಅದೇ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಹೇಳಿದ್ರೆ 30ರಿಂದ 60 ಸಾವಿರ ನೀವು ಆರಾಮಾಗಿ ಅರ್ನ್ ಮಾಡ್ಬೋದು. ಕೋರ್ಸ್ ಅವ್ರಿಗೆ ಗ್ರೋತ್ ಏನೋ ಇದೆ, ಬಟ್ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್, ತುಂಬಾ ಜನಕ್ಕೆ ಈ ಕನ್ಫ್ಯೂಷನ್ ಇದ್ದೇ ಇರುತ್ತೆ, ಈ ಕೋರ್ಸ್ ನಮ್ಗೆ ವರ್ತ್ ಇದೆಯಾ ಅಥವಾ ವರ್ತ್ ಇಲ್ವಾ ಅಂತ. ಸೊ ವರ್ತ್ ಬಗ್ಗೆ ನಾವು ನೋಡಕ್ ಹೋದ್ರೆ, ನಿಮ್ಗೆ ಏನಾದ್ರು ಗೌರ್ಮೆಂಟ್ ಜಾಬ್ ಬೇಕು ಅಥವಾ ಸ್ಟೇಬಲ್ ಕೆರಿಯರ್ ಬೇಕು ಅಂಡ್ ನಿಮ್ಗೆ ಫೀಲ್ಡ್ ವರ್ಕ್ ಹಾಗೆ ಪಬ್ಲಿಕ್ ಇಂಟರಾಕ್ಷನ್ ಓಕೆ ಅಂತ ಹೇಳಂದ್ರೆ ಈ ಜಾಬ್ ನಿಮ್ಗೆ ವರ್ತ್. ಇನ್ನೊಂದ್ ಕಡೆ ನೋಡೋದಾದ್ರೆ, ನಿಮ್ಗೆ ಏನಾದ್ರು ಕ್ವಿಕ್ ಆಗಿ ಹೈ ಸ್ಯಾಲರಿ ಬೇಕು, ಜಾಬ್ ಗ್ಯಾರಂಟಿ ಬೇಕು, ಫ್ಯೂಚರ್ ಗ್ಯಾರಂಟಿ ಬೇಕು, AC ರೂಮ್ ಅಲ್ಲಿ ಆರಾಮ್ಸೆ ಕುತ್ಕೊಂಡು ಕೆಲಸ ಮಾಡ್ಬೇಕಂದ್ರೆ ಈ ಕೋರ್ಸ್ ನೀವು ಮಾಡಕ್ಕೆ ಹೋಗ್ಬೇಡಿ. DHI ಕೋರ್ಸ್ ನಿಮ್ಗೆ ಶಾರ್ಟ್ ಕಟ್ ಅಂತೂ ಅಲ್ಲ, ಬಟ್ ನಿಮ್ಗೆ ಏನಾದ್ರು ಕರೆಕ್ಟ್ ಆಗಿ ಪ್ಲಾನ್ ಇದ್ರೆ ನಿಮ್ ಸ್ಟ್ರಾಂಗ್ ಕೆರಿಯರ್ ಕೂಡ ಬಿಲ್ಡ್ ಮಾಡ್ಕೋಬಹುದು. ಇದನ್ನ ನೀವು ಮೇನ್ ಆಗಿ ನೆನ್ಪಿಟ್ಕೊಳ್ಳಿ. ಮೆಡಿಕಲ್ ಫೀಲ್ಡ್ ಅಲ್ಲಿ ಜಸ್ಟ್ MBBS ಮಾತ್ರ ಇಲ್ಲ, ತುಂಬಾ ಪವರ್ಫುಲ್ ಕೋರ್ಸಸ್ ಕೂಡ ಇದೆ. ರೈಟ್ ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರಾಂಗ್ ಡಿಸಿಷನ್ ಏನಾದ್ರು ತಗೊಂಡಿದ್ರೆ ನಿಮ್ ಟೈಮ್ ವೇಸ್ಟ್ ಆಗುತ್ತೆ. ಅದೇ ರೈಟ್ ಡಿಸಿಷನ್ ತಗೊಂಡ್ರೆ ನಿಮ್ ಲೈಫ್ ಸೆಟ್ಲ್ ಆಗುತ್ತೆ. ಇದೇ ತರ ರಿಯಲ್ ಅಂಡ್ ಹಾನೆಸ್ಟ್ ಆಗಿ ಕೋರ್ಸ್ ಡೀಟೇಲ್ಸ್ ಬೇಕು ಅಂದ್ರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ಹಾಗೆ ನಿಮ್ ಫ್ರೆಂಡ್ಸ್ ಗೆ ಆದಷ್ಟು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಯಾವ ಕೋರ್ಸ್ ನ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಸೋ ದಟ್ ನಾನು ನಿಮ್ಗೆ ಇನ್ನು ಮೋರ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತೀನಿ. ಅಂಟಿಲ್ ದೆನ್, ಬಾಯ್.